ನಾನ್ ಫಸ್ಟ್ ಟೆಲ್ ಮಾಡ್ತೀನಿ. ನಿಮ್ಮಿ ನಾನ್ ಫಸ್ಟ್ ಟೆಲ್ ಮಾಡ್ತೀನಿ. ಲೇಡೀಸ್ ಫಸ್ಟ್. ಲೇ ನಿಂಗೆ ದಂಶವಾಡ್ ಸಾಡಕ್ ಬರುತ್ತೇನೆ? ಇಲ್ಲ ಕಣೋ. ಮತ್ತೇನ್ ಟೆಲ್ತ್ಯಾ? ಇಲ್ಲಿ ನೋಡಿಲಿ, ಈಗ ನಾನು ಒಂದು ಸಾಂಗ್ ಆಕ್ಟ್ ಮಾಡಿ ತೋರಿಸ್ತೀನಿ. ಯಾವ ಸಾಂಗ್ ಅಂತ ಗೆಸ್ ಮಾಡ್ಬೇಕು. ರೆಡಿ? ಓಕೆ. ಕರೆಕ್ಟ್ ಆಗಿ ನೋಡ್ಕೋ. ತಿಮ್ಮಿನೇ ನೀನು. ಹೋಗುಮ ಲಾಂಗ್ ಡ್ರೈವ್ ಹೋಗುಮ. ಏನ್ ಸೂಪರ್. ಓಯ್ ಅಪ್ಪ ಬಂದ್ರು. ತರ ಅಪ್ಪ. ಏನ್ರಿ ಅದು? ಪೆನ್ನು. ಏನ್ ದೊಡ್ಡ ಒಲಿಂಪಿಕ್ ಸ್ಟಾರ್ಸ್ ತರ ಇಟ್ಕೊಂಡಿದೀರ, ಪೆನ್ ತಾನೆ? ಲೇ ಇದು ಬರೀ ಪೆನ್ ಅಲ್ಲ ಕಣೆ, ಲಕ್ಕಿ ಪೆನ್. ಇದನ್ನ ನಂಬಿದವ್ರಿಗೆ, ಇದರಲ್ಲಿ ಸೈನ್ ಮಾಡಿದವ್ರಿಗೆ, ಇದನ್ನ ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರೋರಿಗೆ ಸಿಕ್ಕಾಪಟ್ಟೆ ಲಾಭ ಇದೆ. ಓಹೋ, ಯಾರೋ ಮಂತ್ರವಾದಿ ಕೊಟ್ರಪ್ಪ ಈ ಪೆನ್ನ? ಅಲ್ಲ, ರಸ್ತೆಯಲ್ಲಿ ಬಿದ್ದಿದ್ದು. ಓ, ದೇವ್ರ ಮೇಲಿಂದ ಕಪಕ್ ಅಂತ ಬಿಸಾಕ್ಬಿಟ್ನಾ? ಹೂಕಣೋ, ದೇವ್ರು ಹಣೆ ಬರಹ ಬರೆಯೋದಕ್ಕೆ ಒಂದ್ ಪೆನ್ ಇಟ್ಕೊಂಡಿರ್ತಾನೆ. ಅದೇ ಇದು ಅಕ್ಷಿ ಅನ್ಬಿಟ್ಟು ಪೆನ್ನ ಬೀಳ್ಸ್ಬಿಟ್ಟಿದ್ದಾರೆ ದೇವ್ರು, ಇವ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಹಾ, ಎಂತ ಒಳ್ಳೆ ಮೆಸೇಜು. ಏನು ಓದಿ? ಇಲ್ಲ, ಇದನ್ನ ನಾನು ಆಮೇಲೆ ಓದ್ತೀನಿ. ಓದ್ರಿ ಪರವಾಗಿಲ್ಲ. ಶ್ರೀಮತಿ, 2 ವರ್ಷದಿಂದ ಪೆಂಡಿಂಗಲ್ಲಿದ್ದ 2 ಲಕ್ಷ ರೂಪಾಯಿ ಬೋನಸ್ಸು ಈಗ ನನ್ನ ಅಕೌಂಟಿಗೆ ಬಂದು ಬಿದ್ದಿದೆ. ಅಪ್ಪ, ಈ ಪೆನ್ ಸಿಕ್ಕಿದಕ್ಕೂ ನಿನ್ಗೆ 2 ಲಕ್ಷ ರೂಪಾಯಿ ಬಂದಿದ್ದಕ್ಕೂ ಏನೋ ಲಿಂಕ್ ಮಾಡ್ತಿದ್ಯಾ ಅಲ್ವಾ? ಹಾಗೆ ತಿಳ್ಕೊ. ಈ ಪೆನ್ ಬಂದ ಮೇಲೆ ಬೋನಸ್ಸು ಈಗಲೇ ಯಾಕೆ ಬರಬೇಕು? ಈ ಪೆನ್ ಬಂದ್ಮೇಲೆ ನಿಮಗ್ ಬೋನಸ್ ಬಂದಿದೆ ಅಂದ್ರೆ ಇದ್ರಲ್ಲಿ ಏನೋ ಸ್ಪೆಷಾಲಿಟಿ ಇರ್ಬೇಕು. ಈಗ ಲಾಭ ನನಗೂ ಬರುತ್ತೆ. ಬರೋದಿಲ್ಲ. ಈ ಪೆನ್ನಲ್ಲಿ ಏನೋ ಶಕ್ತಿ ಇದೆ. ಈ ಪೆನ್ನ 24 ಗಂಟೆ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ, ನಾನು ಯಾರಿಗೂ ಕೊಡೋದಿಲ್ಲ. ಸ್ನಾನ ಮಾಡ್ಬೇಕಾದ್ರೆ ನೆನ್ಸ್ಬೇಡಿ, ಇಲ್ಲ ಇಂಕೆಲ್ಲ ನಿಮ್ ಮೈಗ್ ಮೆತ್ಕೊಳತ್ತೆ. ಏನಿಲ್ಲ ಕಣೆ, ಬರೆದೆ ನೀನು ನಿನ್ನ ಇಂಕ ನನ್ನ ಬಾಳ ಪುಟದಲ್ಲಿ. ನಿಮ್ಮಪ್ಪಂಗೆ ಜಗದೇಕ ವೀರ ಫೀಲ್ಸ್ ಬರ್ತಾ ಇದೆ. ನಾನು ಯಾರು ಹೇಳ? ಅತಿಲೋಕ ಸುಂದರಿ. ಅಷ್ಟೆಲ್ಲ ಪ್ರೀತಿ ಇಲ್ಲ. ಏನೇ ಮಾಡ್ತಿದ್ದೀರಾ? ಸುಮ್ಮನೆ ಇರ ನೀನು. ಅದಕ್ಕೆ ಬಾ, ಸುಮ್ಮನೆ ಇರ್ತೀಯ ನೀನು. ಚಾರಿ ಕಂದ, ಚಾರಿ, ನಿನಗೆ ಕೊಜ್ಜಿ ಮಲಗ್ತೀನಿ, ನಿಧಾನವಾಗಿ ತಾಚಿ ಮಾಡು. ಯಾರ್ರಿ ಪೆನ್ನು ನೀತ ಮಲಗಿಸ್ತಾರೆ? ಗಲಾಟೆ ಮಾಡ್ಬೇಡ, ಅದಕ್ಕೆ ಎಚ್ಚರ ಆಗುತ್ತೆ. ಇದನ್ ಮಗುನೇನ್ರಿ? ಹೌದು, ಮಗುವಿಂತ ಹೆಚ್ಚು. ಈಗೇನು ಜೋಗಳ ಹಾಡ್ಬೇಕಾ? ಆಡ್ಬೇಕಪ್ಪ. ಯಾಕೆ, ಇದರಿಂದ ಬೆನಿಫಿಟ್ ಆಗಿಲ್ವಾ? ಹೌದಲ್ವಾ, ನಮಗ್ ದುಡ್ಡು ಬಂತಲ್ವಾ ಈ ಪೆನ್ನಿಂದ. ಹಾಗಾದ್ರೆ ಜೋಳ ಹಾಡ್ಲಾ? ಅಯ್ಯೋ, ಹಾಡೆ. ಹಲೋ, ನಾವು ಡ್ಯಾಶ್ ಅಂಡ್ ಡ್ಯಾಶ್ ಕಂಪ್ನಿಯಿಂದ ಡೆನ್ಮಾರ್ಕ್ ಬೇಸ್ಡ್ ಶ್ರೀಹರಿ ಏನೋ ಕ್ಯಾಂಡಿಡೇಟು ನಮ್ಮ ಕಂಪ್ನಿಗೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರು. ಓ, ವೇಕೆನ್ಸಿ ಬಗ್ಗೆನಾ? ಜಸ್ಟ್ ಅ ಮಿನಿಟ್. ಶ್ರೀಹರಿ, ಬೇಗ ಕಮ್ ಮಾಡು, ನಿಂಗೆ ಯಾರು ಡ್ಯಾಶ್ ಗಿವ್ ಮಾಡ್ತಾರಂತೆ. ಕಮ್ ಮಾಡ್ತಾರಾ? ಹಲೋ, ಶ್ರೀಹರಿ ಹಿಯರ್. ಮಿಸ್ಟರ್ ಶ್ರೀಹರಿ, ನೀವು ನಮ್ಮ ಕಂಪ್ನಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರಿ. ನಾಳೆ ಬೆಳಗ್ಗೆನೇ ಇಂಟರ್ವ್ಯೂ ಇದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3:30ವರೆಗೆ ನಿಮ್ಗೆ ಯಾವ ಟೈಮಿಗೆ ಬರಕ್ಕೆ ಸಾಧ್ಯ ಆಗುತ್ತೆ? ಅಯ್ಯೋ ಸರ್, ನೀವು ನನ್ನನ್ನು ಸೆಲೆಕ್ಟ್ ಮಾಡಿರೋದೇ ಹೆಚ್ಚು. ಏನ್ ಹೀಗೆ ಕೇಳ್ತಾ ಇದ್ದೀರಾ? ನೀವೇ ಒಂದು ಟೈಮ್ ಹೇಳಿ, ಆ ಟೈಮಿಗೆ ನಾನು ಬರ್ತೀನಿ. ನೋ, ಇವತ್ತಿನ ಜನ್ರೇಷನ್ಗೆ ಟೈಮ್ ಹೇಳೋಕ್ಕಾಗೋದೇ ಇಲ್ಲ. ಇದು ನನ್ನ ಸ್ವಂತ ಅನುಭವ. ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ಅದಂತ ಮಾಡೋ ಹಾಗಿಲ್ಲ ಅಲ್ವಾ? ಸೊ ನಿಮ್ಮ ಟೈಮ್ ಹೇಳಿ. ಓಕೆ ಸರ್, ಬೆಳಗ್ಗೆ ಒಂದು 11 ಗಂಟೆಗೆ ಬಂದ್ಬಿಡ್ಲಾ? ಒಂದು ನಿಮಿಷ. ಯಾವ ಕಾಲ ಗುಳಿ ಕಾಲ ಎಲ್ಲ ನೋಡ್ಬೇಕಲ್ಲ. ಒಂದು ನಿಮಿಷ ಸರ್, ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನೇ ಒಂದು ಟೈಮ್ ಹೇಳ್ತೀನಿ, ಆಮೇಲೆ ಬರ್ತೀನಿ ಸರ್. ಥ್ಯಾಂಕ್ ಯು. ಬಾಯ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾರಿ ಅದ್ಗೆ. ಅದು ಡ್ಯಾಶ್ ಕಂಪ್ನಿಯಿಂದ ಇಂಟರ್ವ್ಯೂಗೆ ಕಮ್ ಮಾಡಿ ಅಂತ ಟೆಲ್ ಮಾಡಿದ್ರಲ್ಲ, ಅದಕ್ಕೆ ಶ್ರೀಹರಿ ಎಲ್ಲರಿಗೂ ಡ್ಯಾಶ್ ಗಿವ್ ಮಾಡ್ತಾ ಇದ್ದಾನೆ ಅಲ್ವೇನಾ? ಏನು ಇಂಟರ್ವ್ಯೂನಾ? ಈ ವಾರದ ಭವಿಷ್ಯದಲ್ಲಿ ಇವನು ಕೆಲ್ಸದ ಬಗ್ಗೆ ಏನು ಬಂದೇ ಇಲ್ಲ ನೋಡಿ. ಕೆಲಸ ಆಗಲ್ಲ, ಅವಮಾನ, ನಷ್ಟ, ಯಾರಿಂದಲೂ ಹೊಡೆತ. ಇಲ್ಲಿ ನೋಡಿ, ಅಪ್ಪನ ಭವಿಷ್ಯ. ಹೊಸ ಗೆಳತಿ ಸಿಗ್ತಾಳೆ, ಸಂತೋಷ, ಉಲ್ಲಾಸ, ಉದ್ವೇಗ ಅಂತೆಲ್ಲ ಬರ್ತಿದ್ದಾರೆ. ನಾನು ಇಂಟರ್ವ್ಯೂಗೆ ಹೋಗೋದು ವೇಸ್ಟ್ ಆಗೋದ್ರೆ
ಯಾಕೆ ಹೀಗೆ ಬರೀತಾರೆ ಇವರು? ಅಮ್ಮಂಗೆ ಹೇಳಿ ಈ ಶಾಸ್ತ್ರಿಗಳಿಗೆ ಬೆಂಡೆತ್ತಿಸ್ತೀನಿ. ನೋಡು ಕಾಫಿ ಎಲ್ಲ ಚೆಲ್ಲೋಗ್ಬಿಟ್ಟಿದೆ, ನಿನ್ ಡ್ರೆಸ್ ಮೇಲೂ ಚೆಲ್ಲೋಗ್ಬಿಟ್ಟಿದೆ ಅಲ್ವಾ? ಕ್ಲೀನ್ ಮಾಡೋಣ ಈ ತರ ವಿಷಯಗಳನ್ನ ಅವ್ರು ಬರೀಲೂಬಾರ್ದು, ಅದಾಗ್ಲೂಬಾರ್ದು. ಈಗ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ನಮಸ್ಕಾರ ಶಾಸ್ತ್ರಿಗಳೇ, ನಾನು ಶ್ರೀಮತಿ ಮಾತಾಡ್ತಿರೋದು. ಹೇಳಿ ಶ್ರೀಮತಿ ಅವರೇ. ಅಲ್ಲ ಶಾಸ್ತ್ರಿಗಳೇ, ಇವತ್ತು ನಮ್ಮ ಮನೆಯವ್ರ ಭವಿಷ್ಯ ನೀವು ಬರಿಬೇಕಾದ್ರೆ ಅವ್ರ ಜಾತಕನ ಮನ್ಸಲ್ಲಿ ಇಟ್ಕೊಂಡು ತಾನೇ ಬರಿಬೇಕು. ಅರ್ಥವಾಯ್ತು ಶ್ರೀಮತಿ ಅವರೇ, ನಿಮ್ಮ ಸಮಸ್ಯೆ ಏನು ಅಂತ ಅರ್ಥವಾಯ್ತು. ಇದೇನು ಅನ್ಯಾಯ ಶಾಸ್ತ್ರಿಗಳೇ, ಇವತ್ತು ನನ್ನ ಮಗನ ಭವಿಷ್ಯದಲ್ಲಿ ಕೆಲಸ ಆಗಲ್ಲ, ಅವಮಾನ, ನಷ್ಟ, ಕೆಲಸಕ್ಕಾಗಿ ಮಾಡುವ ಪ್ರಯತ್ನ ವಿಫಲ, ಯಾರಿಂದಲೋ ಹೊರತಾ ತಿಂತಾನೆ ಅಂತೆಲ್ಲ ಬರ್ದ್ಬಿಟ್ಟು ನಮ್ಮ ಯಜಮಾನ್ರ ಭವಿಷ್ಯದಲ್ಲಿ ಹೊಸ ಗೆಳತಿ ಸಿಗ್ತಾಳೆ, ಸಂತಸ, ಉಲ್ಲಾಸ, ಉದ್ವೇಗ ಅಂತೆಲ್ಲ ಬರ್ದಿದ್ದೀರಲ್ಲ. ಶ್ರೀಮತಿಯವರೇ, ಗ್ರಹಗತಿಗಳು ನಮ್ಮ ಕಂಟ್ರೋಲ್ನಲ್ಲಿ ಇರೋಲ್ವೇ? ಶ್ರೀಮತಿ ಅವರಿಗೆ ಮನೆ ಬರೋದಕ್ಕೆ ಹೇಳಿ, ಹೊಟ್ಟೆ ತುಂಬಾ ಹಾಲು ಕುಡಿಸ್ತೀನಿ. ಹಾಲು ಯಾಕಪ್ಪ? ಏ, ನನಗೆ ಬಂಗಾರ ಅಂತ ಭವಿಷ್ಯ ಬರೆದಿರ ಕಣೋ, ಅದಕ್ಕೆ ಅವರಿಗೆ ಹಾಲು ಕುಡಿಸ್ತೀನಿ. ಶ್ರೀಮತಿ, ನನ್ನ ಭವಿಷ್ಯ ನಿಜ ಆಗುತ್ತಾ ಕೇಳೆ. ಶಾಸ್ತ್ರಿಗಳೇ, ನೀವು ಬರ್ದಿರೋ ಭವಿಷ್ಯ ಸುಳ್ಳಾಗತ್ತಲ್ವಾ? ನೋಡಿ ಶ್ರೀಮತಿಯವರೇ, ಗ್ರಹಗಳ ಮೈತ್ರಿ ಉಂಟಾಗ್ತಾ ಇದೆ, ಪರಿಹಾರ ಹುಡ್ಕೋಣ, ಒಂದು ಹೋಮ ಮಾಡಿದ್ರೆ ಆಯ್ತು. ಅಮ್ಮ, ಮುಂದಿನ ವಾರ ನನ್ನ ಭವಿಷ್ಯ ಏನಿದೆ, ಬ್ರೈಟ್ ಫ್ಯೂಚರ್ ಇದೆ ಅಂತ ಕೇಳಮ್ಮ. ಆಕ್ಸಿಡೆಂಟು ಫ್ಯೂಚರ್ ಇದೆಯಪ್ಪ, ಬ್ರೈಟ್ ಔಟ್ ಅಲ್ಲ, ನನಗದು ಗೊತ್ತಿಲ್ಲ. ಅದರಿಂದ ಅನುಕೂಲ ಆಗುತ್ತೆ ತಾನೆ? ಹೇಳೋಕ್ಕಾಗಲ್ಲ, ಪ್ರಯತ್ನ ನಮ್ಮದು, ಫಲಾಫಲಗಳು ಅವನದು. ಶ್ರೀಮತಿಯವರೇ, ಒಂದು 10,000 ರೂಪಾಯಿನ ನನ್ನ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ, ಅಕೌಂಟ್ ಡೀಟೇಲ್ಸ್ನ ಈಗಲೇ ಕಳಿಸ್ತಾ ಇದ್ದೀನಿ. ಫಾರ್ವರ್ಡ್ ಆಯ್ತು. ಶ್ರೀಮತಿ, 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 ಏನು ಶ್ರೀಮತಿ, ಏನು ಲೇ, ಏನ್ರಿ? ಅದೆಲ್ಲೇ, ಯಾವ್ದಾ? ಅದು ಎಲ್ಲಿ? ನೀವ್ ಎಲ್ಲಿ ಏನಿಟ್ಟಿರ್ತೀರ ನನ್ಗೇನ್ ಗೊತ್ತು? ಅಯ್ಯೋ, ಅದು ಎಲ್ಲಿ? ಬಾಚಡ್ಗೆನಾ? ಅಯ್ಯೋ, ಅದಲ್ಲ. ಆಫೀಸ್ ಬ್ಯಾಗ ಅಲ್ಲ, ಅದು ಎಲ್ಲಿ? ಶೂನಾ? ಅಯ್ಯೋ, ಅದಲ್ಲ ಕಣೆ. ನನಗೆ ಅರ್ಥ ಆಯ್ತು, ಮಾವ ಏನೋ ಕಳ್ಕೊಂಡಿದ್ದಾರೆ. ಅಷ್ಟು ನನಗೆ ಗೊತ್ತಾಗೋದಿಲ್ವಾ? ನೀನೇನ್ ಇವಾಗ ಹೇಳ್ಬೇಕಾಗಿಲ್ಲ. ಅಲ್ಲ ರೀ, ಬಾಯ್ ಬಿಟ್ಟು ಅದೇನ್ ಕಳ್ಕೊಂಡಿದೀರ ಅಂತ ಹೇಳಿ. ಒಳ್ಳೆ ಶರಪಂಜನ ಕಲ್ಪನಾ ತರ ನಾನು ಕಳ್ಕೊಂಡಿದ್ರೆ ನನಗೆ ಏನ್ರಿ ಗೊತ್ತಾಗುತ್ತೆ? ಶ್ರೀಮತಿ, ಏನು? ಅದು ಎಲ್ಲಿ? ಅಲ್ಲ, ಅಷ್ಟು ಜೋಪಾನವಾಗಿ ನೋಡ್ಕೊಂಡೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡೆ. ಅದು ಎಲ್ರಿ? ಅದು ಎಲ್ಲಿ? ಎಲ್ರಪ್ಪ? ಅಪ್ಪ, ಏನಪ್ಪ ಹುಡುಕ್ತಿದ್ಯಾ? ಕೇಬಲ್ ದುಡ್ಡು ಇಟ್ಕೊಂಡಿದ್ಯಾ? ಮೊಬೈಲಾ? ಅಯ್ಯೋ, ನಾ ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಹೋಪ, ಆಲ್ ದಿ ಬೆಸ್ಟ್. ಅಮ್ಮ. ಓಕೆ, ಆಲ್ ದಿ ಬೆಸ್ಟ್ ಕಣೋ. ಏಯ್, ಏನು ಇದು? ಪೆನ್ನು. ಗೊತ್ತು, ಅದು ನನ್ನ ಪೆನ್ನು. ನೀನ್ ಯಾಕೋ ತಗೊಂಡಿದ್ಯಾ? ಅಯ್ಯೋ ಅಪ್ಪ, ನನ್ನ ವಾರ ಭವಿಷ್ಯದಲ್ಲಿ ಕೆಲಸ ಸಿಗಲ್ಲ, ಅವಮಾನ ಆಗತ್ತೆ ಅಂತ ಇತ್ತು ತಾನೆ. ಏನೇನೋ ಈ ಪೆನ್ನು ಸಿಕ್ಕಾಪಟ್ಟೆ ಲಕ್ಕಿ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ. ಇವತ್ತು ಟೆಸ್ಟ್ ಮಾಡೇ ಬಿಡ್ತೀನಿ. ಇಂಟರ್ವ್ಯೂಗೆ ಈ ಪೆನ್ನೇ ತಗೊಂಡು ಹೋಗ್ತೀನಿ, ನೋಡೇ ಬಿಡೋಣ ಇದ್ರ ಪವರ್ ಎಷ್ಟಿದೆ ಅಂತ. ಏಯ್ ಶ್ರೀಹರಿ, ನಿನ್ನ ಇಂಟರ್ವ್ಯೂ ಅನ್ನೋ ದಂಡ ಯಾತ್ರೆಗೆ ನನ್ನ ಅಸ್ತ್ರನ ಬಳಸ್ತಾ ಇದೆಯೇನೋ? ನೀನು ಮೊದಲೇ ಆ ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತೀಯಾ? ಆ ಆರೋಪನ ನನ್ನ ಲಕ್ಕಿ ಪೆನ್ ಮೇಲೆ ಇದು ಸರಿ ಇಲ್ಲ ಅಂತ ಹೊರತೀಯನೋ? ಅಯ್ಯೋ ಅಪ್ಪ. ಪೆನ್ ಕೊಡು. ಅಪ್ಪ ಕೊಡು ಪೆನ್ನು. ಕೊಡು ಪೆನ್ ಕೊಡು. ಏಯ್, ಕೊಡು ಪೆನ್ನು. ಕೊಡು. ಏನ್ ನಡೀತೆ? ಒಂದ್ ಪೆನ್ ಏನ್ ನಡೀತೆ? ಕೊಡು. ಕೊಡ್ತೀವಲ್ಲೋ, ಕೊಡು. ಏನ್ರಿ 3 ರೂಪಾಯಿ ಪೆನ್ಗೆ ಈ ತರ ಆಡ್ತಿರಲ್ಲ? ನಾನೆಲ್ಲೋ ನಿಮ್ ಜೇಬಲ್ಲಿರೋ ದುಡ್ಡು ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಹೌದು, ನನ್ನ ಜೇಬಲ್ಲಿದ್ದ 20,000 ರೂಪಾಯಿಯಲ್ಲೇ 20 18,000. 2 ಡಿಸೈನರ್ ಸೀರೆ ತಗೊಂಡೆ. ಒಂದು ಹಸಿರು ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದ್ದು. ಒಂದ್ 8,000, ಇನ್ನೊಂದು 10,000. ಇನ್ನು 20,000 ರೂಪಾಯಿಗೆ 2 ಸೀರೆನಾ? ಅಯ್ಯೋಯ್ಯೋ, 20 ಅಲ್ಲ 18. ನಿಮ್ಗೆ 20,000 ರೂಪಾಯಿ ಅನ್ಸಿದ್ರೆ ಇನ್ 2,000 ರೂಪಾಯಿ ಕೊಟ್ಬಿಡಿ. ಬ್ಲೌಸ್ ಹೊಲ್ಸಿಲ್ಲ, ಅದಕ್ಕೆ ಕೊಡ್ತೀನಿ. ಬೇಸಲಿಂದೆ ಬ್ರೇಟನು ತಂದೆ, ಸ್ಟೋವಿನ ಮುಂದೆ ನಾನಿಂದೆ
ಆಕಾಶವಾಣಿನ ಕರೆದಿದ್ದು ನನ್ನ ಯಾರು ಎಲ್ಲೇ ಚಾರುಲತಾ ನನ್ನನ್ನ ಕರೆದಿದ್ದ ಬಾಬಾ ನೀವ ಕರೆದಿದ್ದ ಹೌದು, ನಾನೇ ಕರ್ತಿದ್ದೆ. ನಿನ್ನ ಮನೆ ಹನುಮಗಿರಿಲಿ, ಮನೆ ನಂಬರು 301, ಮನೆ ಹೆಸರು ಸುಖವಿಲ್ಲ. ನಿನ್ನ ಮನೆಯಲ್ಲಿ ಬ್ರೆಡ್ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ನಿನ್ನ ಮಾವ ಪಾಂಡು, ಗಂಡ ಪುಂಡರೀಕ. ದೇವರ ಬಗ್ಗೆ, ಸಾಧು ಸಂತರ ಬಗ್ಗೆ ಭಯ ಭಕ್ತಿ ಜಾಸ್ತಿ. ಅರೆ ಬಾಬಾ, ಇಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ, ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಹಿಮಾಲಯಕ್ಕೆ ಹೊರಟಿದ್ದೆ. ದೇವ್ರು ಹೇಳ್ದ, ಇದೇ ದಾರಿಲಿ ಚಾರುಲತಾ ಅಂತ ಬರ್ತಾಳೆ, ಹೋಗಿ ಅವಳ ಮನೇಲಿ 2 ದಿನ ರೆಸ್ಟ್ ಮಾಡಿ ಆಶೀರ್ವಾದ ಕೊಡು ಅಂತ. ಆಹಾ, ನಾನು ಧನ್ಯಳಾದೆ. ಬನ್ನಿ, ನಮ್ಮ ಮನೇಲಿ 2 ದಿನ ಇದ್ದು ಆತಿಥ್ಯ ಸ್ವೀಕರಿಸಿ. ನಾನೇ ಖುದ್ದಾಗಿ ಚೌಕಾಸಿ ಮಾಡದೆ ನಿಮ್ನ ಹಿಮಾಲಯಕ್ಕೆ ಕಳಿಸ್ಕೊಡ್ತೀನಿ. ಏರೋಪ್ಲೇನಲ್ಲಿ ಹೋಗ್ತೀರೇನು? ಅಷ್ಟು ದೂರ ನಾವು ನಡೆದೇ ಹೋಗ್ತೀವಿ. ಕಾಲಿಗಿಂತ ಬೇರೆ ವೆಹಿಕಲ್ ಉಂಟ ಮಗಳೇ? ಬನ್ನಿ ಬಾಬಾ, ನಮ್ಮ ಮನೆಗೆ ಹೋಗೋಣ. ಏನ್ ಸ್ವೀಟು, ಯಾರ ಹಿಂದೆ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಸ್ವಾಮಿಗಳು ಹಿಂದೆ ಬೀಳ್ತಾರೇನ್ರಿ, ನಾನೇ ಕರ್ಕೊಂಡ್ ಬಂದೆ. ಅವ್ರಿಗೆ ಎಲ್ಲ ಗೊತ್ತು, ನನ್ ಬಗ್ಗೆ ಗೊತ್ತು, ನಿಮ್ ಬಗ್ಗೆ ಗೊತ್ತು, ಮನೆ ಬಗ್ಗೆ ಗೊತ್ತು. ಅವರು ದೈವಾಂಶ ಸಂಭೂತರು. ಸಂಭೂತ ಅಲ್ಲ, ನಿನಗೂ ಓಕೆ ಅಂದ್ರೆ ನನಗೂ ಓಕೆನೆ ಬಿಡು. ನಮಸ್ಕಾರ ಸ್ವಾಮಿಗಳೇ. ಪುಂಡರೀಕ, ನಿನ್ನ ಆಫೀಸ್ನಲ್ಲಿ ಸ್ವಲ್ಪ ತೊಂದರೆ ಇದೆ, ಕ್ಷಣಿಕವಾದ ತೊಂದರೆ. ನಿಮ್ಮ ತಂದೆಯವರ ಆಫೀಸ್ನಲ್ಲೂ ಅದಕ್ಕಿಂತ ಹೆಚ್ಚಿನ ತೊಂದರೆ ಇದೆ. ಬಾಸ್ ಬಾಲರಾಜ್ ಅಷ್ಟು ಕೆಟ್ಟವರಲ್ಲ ನಿಮ್ಮ ಬಾಸ್. ಸ್ವಾಮಿ, ನನಗೆ ಕ್ಷಮಿಸ್ಬಿಡಿ ಸ್ವಾಮಿ. ನೀವು ನಿಜವಾಗ್ಲೂ ಮಹಾತ್ಮರು. ನಿಮ್ ಪಾತ್ ಪೂಜೆಗೆ ನೀವ್ ತಗೊಂಡ್ ಬರ್ತೀನಿ. ಕೊಡು ಕೊಡು ಸ್ವಾಮಿ, ಅನುಮತಿ ಕೊಡಿ. ನಿಮ್ಮೆ ಶ್ರೀಹರಿ, ಬನ್ನಿ ಆಶೀರ್ವಾದ ತಗೊಳ್ಳಿ. ಅರೆ, ನಿಮಗೆ ನಮ್ಮ ನೇಮ್ ಹೇಗೆ ಗೊತ್ತಾಯ್ತು?